ಮೈಸೂರು ಕಳೆದ 2 ಲೋಕಸಭಾ ಚುನಾವಣೆಯಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಹೊರಹೊಮ್ಮಿದೆ. 1952ರಿಂದ 2014ರವರೆಗೂ ಸುದೀರ್ಘ ಅವಧಿಯಲ್ಲಿ ನಾವು ಒಂದಿಲ್ಲೊಂದು ಕಾಲಘಟ್ಟದಲ್ಲಿ 2 ಸರಿ ಗೆದ್ದಿದ್ದು, ಆದರೆ ಸತತವಾಗಿ ಗೆಲ್ಲಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ನಾನು 2014ರಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿ ಬಂದಾದ ನಂತರ, ದೇಶಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಅಭ್ಯರ್ಥಿಯಾಗಿ ಬಂದಾದ ನಂತರ ಮೋದಿಜಿಯವರ ಹೆಸರಲ್ಲಿ ನಾನು ಗೆದ್ದು ಬಂದೆ. 2019ರಲ್ಲೂ ಕೂಡ ಒಳ್ಳೆಯ ಕೆಲಸದ ಮುಖಾಂತರವಾಗಿ ನಾನು ಮೈಸೂರಿನಲ್ಲಿ ಒಂದು ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಗೆ ಮೋದಿಜಿಯವರ ಒಂದು ದೊಡ್ಡ ಪ್ರಭಾವವಿದ್ದಿದ್ದರಿಂದಾಗಿ 2019ರಲ್ಲೂ ಕೂಡ ನಾನು ಗೆದ್ದೆ. ಈಗ 2024 ಬಂದಿದೆ. ಇವತ್ತು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ವಿವಿಧ ಅಭಿವೃದ್ಧಿ ಕಾರ್ಯಗಳಿರ್ಬೋದು. ಹಾಗಾಗಿ ಇವತ್ತು BJP ಪರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಿಶ್ಚಿತವಾಗಿಯೂ ಕೂಡ ಯದುವೀರ್ ಮಹಾರಾಜರು ಈ ಸಾರಿ BJP ಅಭ್ಯರ್ಥಿಯಾಗಿ ಅವರು ಗೆಲುವನ್ನು ಸಾಧಿಸ್ತಾರೆ. ಇದು BJPಯ ಭದ್ರಕೋಟೆ ಅಂತ ಹೇಳಿ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತಾಗುತ್ತೆ. ಸಿದ್ದರಾಮಯ್ಯರ ತವರೂರು ಅಲ್ಲಿ ಯಾವ ರೀತಿ? ಸಹಜವಾಗಿಯೇ ಮುಖ್ಯಮಂತ್ರಿಗಳು ತಮ್ಮ ತವರು ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಮೊದಲನೇ ಸಾರಿ ಸಂಸದನಾದಾಗಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು. ನಾನು 2ನೇ ಸಾರಿ ಸಂಸದನಾಗಿದ್ದಾಗ ಅವರು JDS ಜೊತೆಗೆ ಅವರ ಮೈತ್ರಿ ಸರ್ಕಾರ ಇತ್ತು. ಈಗ 3ನೇ ಸಾರಿ ಅವರೇ ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ಆದರೆ ಕೊಡಗು ಮತ್ತು ಮೈಸೂರಿನ ಜನ ಯಾವಾಗಲೂ ಕೂಡ ಮೋದಿಜಿಯವರ ಪರವಾಗಿರೋದ್ರಿಂದ ಸಿದ್ದರಾಮಯ್ಯನವರ ಪ್ರಭಾವ ಅಲ್ಲಿ ಕೆಲಸ ಮಾಡೋದಿಲ್ಲ. ರಾಜ್ಯದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಲುವಂತ ನಿರೀಕ್ಷೆ ಇದೆ? ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಹಾಗೂ ನಮ್ಮ ಸರ್ವೋಚ್ಚ ನಾಯಕರಾಗಿರುವಂಥ ಯಡಿಯೂರಪ್ಪ ಸಾಹೇಬರು, ಹಾಗೂ ನಮ್ಮೆಲ್ಲರ ಹಿರಿಯ ನಾಯಕರ ಆಶಯ ಮತ್ತು ಪ್ರಯತ್ನ 28ಕ್ಕೆ 28 ಪಡ್ಕೊಳ್ಳೋದಾಗಿದೆ. JDS ಮೈತ್ರಿ ಆಗಿರೋದ್ರಿಂದ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಬಲ ಸಿಕ್ಕಿದೆ. ನಿಶ್ಚಿತವಾಗಿ ನಾವು 28ಕ್ಕೆ 28 ಸ್ಥಾನವನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. BJP ಪಕ್ಷ ವ್ಯಕ್ತಿ ಆಧಾರಿತ ಅಲ್ಲ, ಪಕ್ಷ ಆಧಾರಿತ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಪಕ್ಷ ಆಧಾರಿತ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನೋಡಿ, ವ್ಯಕ್ತಿಗಳಿಂದಲೇ ಪಕ್ಷ ಆಗುವಂಥದ್ದು. ಪಕ್ಷ ಕೊನೆಗೆ ವ್ಯಕ್ತಿಗಳ ಅಣತಿಯ ಮೇರೆಗೆ ನಡೆಯಬಾರ್ದು ಅನ್ನೋದೇ ಸಂಘದ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ, ಅವರ ಯೋಚನೆ ಚಿಂತನೆ ಆ ನಿಟ್ಟಿನಲ್ಲಿದೆ. ಖಂಡಿತವಾಗಿಯೂ ಕೂಡ ಇವತ್ತೂ ಕೂಡ ರಾಷ್ಟ್ರೀಯತೆಯ ತಳಹದಿಯ ಮೇಲೆ, ರಾಷ್ಟ್ರ ಚಿಂತನೆಯ ಆಧಾರದ ಮೇಲೇ ಪಕ್ಷ ಇವತ್ತು ಕಾರ್ಯನಿರ್ವಹಿಸ್ತಿದೆ. ಕೆಲವೊಂದು ಸಾರಿ ನಮಗೆ ನಮ್ಮ ನಾಯಕರುಗಳಾಗಿದ್ದಂಥವ್ರು ಅವ್ರ ಮಾತನ್ನು ಜಾಸ್ತಿ ಕೇಳಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಆ ನಾಯಕರುಗಳು ಕೂಡ ರಾಷ್ಟ್ರೀಯತೆಯಿಂದ, ತತ್ವ ಸಿದ್ಧಾಂತದಿಂದಲೇ ಪ್ರಭಾವಿತರಾಗಿರ್ತಾರೆ. ಹಾಗಾಗಿ ತಪ್ಪು ಕಲ್ಪನೆ ಬೇಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.